ಮಾಡ್ತೀಯೋ ಇಲ್ವೋ ಅಳೋದ್ ನೆನ್ಸಿಲ್ಲ ಅಂದ್ರೆ ಈ ಬಿಸ್ಕೆಟ್ ಅಂಕಲ್ ಕೊಟ್ಟು ಬಿಡ್ತೀನಿ ನೋಡು. ಆಂಟಿ ಕೊಡಂಗಿದ್ರೆ ಕೊಡಿ, ನಿಮ್ಮನ್ನ ನಂಬ್ಕೊಂಡ್ಬಿಟ್ಟು ನಾನು ಎರಡು ಸ್ಟಾಪ್ ಮುಂದೆಗಡೆ ಬಂದ್ಬಿಟ್ಟೆ. ಕೆಲಸ ಸಿಗಕ್ ಮಾಡಪ್ಪ, ಸಕ್ಕದ ಕೈ ತುಂಬಾ ಸಂಬಳ ಬರಂಗ್ ಮಾಡಪ್ಪ. ಯಾರೇ ಹುಡುಗಿ ಇನ್ನೊಂದು ಸಕ್ಕತ್ತಾಗೋಳೆ ಇವ್ರ ಜೊತೆ ನನ್ ಮದುವೆ. ಸಾರಿ ಪಡೆದೇ ಇರುವಂತ ಪ್ರಾಣಿ ಯಾವುದು? ಅಯ್ಯೋ ನನ್ನ ಹೆಂಡತಿ. ನಾನು ಎಷ್ಟೇ ಎದುರಿಸಿದ್ರು ಅವಳು ನನಗೆ ಎದುರಿಸಿ 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 ಒಂದ್ ಮೂಲೆ ಗುಡ್ಸಿ ಹಾಕ್ಬಿಡ್ತಾಳೆ. ಇನ್ನೇನ್ ಮಾಡೋಣ? ನನ್ ಕಷ್ಟ ನೋಡಕ್ಕಾಗದೆ ಪೆರಂಡೋಲಿ ಕೊಟ್ಬಿಟ್ಟಲ್ಲಪ್ಪ ದೇವ್ರೇ. ಒಡಿ ಜಂಪ್ ಅತ್ಲಾಗಿ ನಕ್ಕ ನಿನ್ನ ಮೇಲೆ ಅವನಾಳು ನನ್ನ ಕರಿಯ ಅನ್ಲಿ ನಿಮ್ಮ ಐತೆ ನೋಡಲ್ಲ, ಇಷ್ಟು ಬೆಳ್ಳಿಗಿದ್ದೀರ ನೋಡಲ್ಲ ನೀವು. ಇದು ಪೆರಂಡೋಲಿ ಅಲ್ಲ, ಪೇಂಟ್ ಅಂತ ಏನಾದ್ರು ಸುಳ್ ಕಮೆಂಟ್ ಹಾಕಿದ್ರೆ ನಿಮ್ಗಿರೋದ ಹಬ್ಬ. ಇದು ಪೆರಂಡೋಲಿನೇ. ಅದಿರ್ಲಿ, ಬೈಕ್ ಯಾರು ಪೆಟ್ರೋಲ್ ಹಾಕ್ತಿದೀರಾ? ನಿನ್ ಬೈಕ್ ತಾನೆ, ನೀನೇ ಹಾಕ್ಸ್ಕೋ. ಬೋಳಿ ಮಕ್ಳ ನೀವೆಲ್ಲ ಒಂದ್ ಕೆಲ್ಸ ಮಾಡಿ, ನಿಮ್ಮ ಅಪ್ಪನ ಹೆಸರು ಎಲ್ಲೆಲ್ಲಿತ್ತೋ ಎಲ್ಲ ತೆಗೆದು ನನ್ನ ಹೆಸರು ಹಾಕೊಂಡ್ಬಿಡಿ. ಲವ್ಡೆ ನಿನ್ನ ಹೆಸರು ಯಾಕೆ? ಇನ್ನ ಹೆಸರು ಹಾಕೊಂಡು ನಾವೇನ್ ಮಾಡ್ಬೇಕು? ಬೈಕು ನಾನೇ ತರಬೇಕು, ಪೆಟ್ರೋಲ್ ಕೂಡ ನಾನೇ ಹಾಕ್ಸ್ಬೇಕು, ಊಟ ಕೂಡ ನಾನೇ ತಿನ್ನಿಸ್ಬೇಕು. ಅಪ್ಪನಾದ್ರೂ ತಪ್ಪೇನೈತಿ? ಅಪ್ಪ ಅನ್ಬಿಡ್ರಿ ನನ್ನ. ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳು. ಮೂರನೇದು 10 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿ ಕುಟುಂಬಕ್ಕೂ ನನ್ನ ಪ್ರಶ್ನೆ ಒಂದು, ಫ್ರೀ ಗಿಫ್ಟ್ ಎಂದೆಲ್ಲ ನಂಬಿ ಮೋಸ ಹೋಗ್ಬೇಡಿ. ನೀವ್ ಅನ್ಕೊಂಡಿದೀರಾ ಫ್ರೀ ಅಂತ, ಯಾರು ಯಾವುದನ್ನು ಫ್ರೀ ಆಗಿ ಕೊಡೋದಿಲ್ಲ. ನಿಮ್ ಹತ್ರನೇ ಹಣ ತಗೊಂಡು ಆ ಫ್ರೀ ಗಿಫ್ಟ್ ನ ಕೊಡ್ತಾರೆ. ಕರ್ನಾಟಕ ರಾಜ್ಯದ ಪ್ರಜೆಗಳೇ ಅರ್ಥ ಮಾಡ್ಕೊಡಿ. ಅಲ್ಲ ಬಿಜೆಪಿನ ನೀನು ಮತ್ತೆ ವೈ ಯು ಆರ್ ಆಸ್ಕಿಂಗ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್? ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ. ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಒಂಥರ ಚೆನ್ನಾಗಿದೆಲ್ಲ ಫ್ರೆಶ್ ಗಾಡಿ. ಹುಷಾರಾಗಿ ಹೆಲ್ಮೆಟ್ ಹಾಕೊಂಡ್ ನೋಡ್ಸಿದ್ರು. ಅಯ್ಯೋ ಗುದ್ಬಿಟ್ಟ ಬೋಳಿ ಮಗನೇ, ಬೀಜ ಬಾಯ್ಕ್ ಬಂದ್ಬಿಡ್ತಲ್ಲೋ. ಬೇವರ್ಸಿ ಇಷ್ಟ ಹತ್ರ ಬಂದ ಅವನ ನೋಡಿದ್ಯಾ? ಹಲೋ ಮಚ್ಚ, ಹೇಳು. ಏನು ಒಂದ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಸತ್ತೋದೆ ಹೆಂಗೆ? ಜೀವನದಲ್ಲಿ ಹುಡುಗಿ ಇಲ್ಲ, ಸುತ್ತಾಡಕ್ ಬೈಕ್ ಇಲ್ಲ, ಜೇಬಲ್ ಕಾಸಿಲ್ಲ ಮಚ್ಚ. ಅದಕ್ಕೆ ಸೂಸೈಡ್ ಮಾಡ್ಕೊಕ್ ಕುಂತಿದೀನಿ ಮಚ್ಚ. ಏನು ಸೂಸೈಡ್ ಮಾಡ್ಕೊಳಕ್ ಕುಂತಿದ್ಯಾ? ನೀನ್ ಹೊರಟೋದ್ರೆ ಟೀ ಕೊಡ್ಸೋರು ಯಾರು, ಸಿಗರೇಟ್ ಕೊಡ್ಸೋರು ಯಾರು, ಎಣ್ಣೆ ಹೊಡ್ಸೋರು ಯಾರು ಮಚ್ಚ? ಹೋಗೋಕ್ಕೂ ಮುಂಚೆ ಟೀ ಸಿಗರೇಟ್ ಕೊಡ್ಸ್ಬಿಟ್ಟು ಹೋಗು ಮಚ್ಚ. ಇದ್ರಲ್ಲೂ ತಮಾಷೆ ಮಾಡ್ತೀಯನೋ? ದೇವ್ರು ನಮ್ಗೆ ಅಂತ ಹುಡುಗಿನ ಸೃಷ್ಟಿ ಮಾಡೇ ಮಾಡಿರ್ತಾನೆ ಮಚ್ಚ. ನಮ್ ಹುಡುಗಿನ ಒಂದ್ 10 ವರ್ಷ ಲೇಟ್ ಆಗಿ ಸೃಷ್ಟಿ ಮಾಡಿರ್ತಾನೆ. ಅವು ದೊಡ್ಡವಳಾಗುವವರೆಗೂ ಕಾಯ್ಬೇಕು ಅಷ್ಟೇ ಕಣೋ. ಇಲ್ಲ ಮಚ್ಚ, ಸಿಗೋವರೆಗೂ ಕಾಯ್ತೀನಿ. ಮನುಷ್ಯ ಜೀವನದಲ್ಲಿ ಹೋಪ್ ಕಳ್ಕೊಂಡ್ರೆ ಸತ್ತಂಗೆ ಮಚ್ಚ. ಹಲೋ ಹಲೋ ಮಾಮ, ಊಟ ಆಯ್ತಾ? ನಿಮ್ಮ ಅಮ್ಮನ ಹತ್ರ ಫೋನ್ ಕೊಡೆ ಚೈಲ್ಡು. ನನ್ನ ಕಟ್ಕೋತೀನಿ ಅಂತ ಹೇಳು, ಕೊಡ್ತೀನಿ. ಹೇಳಲ್ಲ ಕಣೆ ಚೈಲ್ಡು. ನಿನ್ ಮುಸ್ಲಿಗೆ ಯಾರು ಬೇಡಲ್ಲ ಮಾಮ, ನಾನೇ ಗತಿ ನಿನ್ಗೆ. ನಿನಗೇನ್ ಸುಮ್ನೆ ಕಟ್ಗೋ ಅಂತ ಹೇಳ್ತಾ ಇಲ್ಲ ನಾನು. ಚೆನ್ನಾಗ್ ಅಡ್ಗೆ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಎಲ್ಲಾ ಕೆಲ್ಸಾನು ಮಾಡ್ತೀನಿ ನಾನು. ನಿನಗೆ ಯಾವ ರೆಸ್ಟ್ರಿಕ್ಷನ್ ಹಾಕಲ್ಲ ನಾನು. ಕುಡಿ, ತಿನ್ನು, ಸಿಗರೇಟ್ ಸೇದು, ಆದ್ರೆ ಸಾಯಂಕಾಲ 5 ಗಂಟೆಗೆ ಅಂದ್ರೆ ಮನೇಲಿ ಇರ್ಬೇಕು. ನೀನಿನ್ನು ಚಿಕ್ಕವಳು ಕಣೆ, ಹೆಂಗೆ ಕಟ್ಕೊಳ್ಳಿ? ಇನ್ನು 1 ವರ್ಷದಲ್ಲಿ ದೊಡ್ಡವಳು ಆಗ್ತೀನಲ್ಲ. ಸರಿ ಸರಿ, ನೋಡಿದ್ರೆ ಆಯ್ತು ಬಿಡು. ನಿಮ್ಮ ಅಮ್ಮನ ಕೈ ಫೋನ್ ಕೊಟ್ಟು ಕಟ್ಕೊಳ್ತೀನಿ ಅಂತ ಹೇಳು. ಸರಿ ಕಟ್ಕೋತೀನಿ ಬಿಡು. ಅಮ್ಮ, ನನ್ ಗಂಡ ನಿನ್ ಜೊತೆ ಮಾತಾಡ್ಬೇಕಂತೆ. ಯಾಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ದಾಮು. ನಿನ್ನ ಹೆಸರುಗಳು ನಾಯ ಮಾಡಿ. ನನ್ 3 ದಿನದಿಂದ ನೆಟ್ವರ್ಕ್ ಆಗ್ತಿಲ್ಲ, ಅಡಚಣೆದಾಗಿ ಕ್ಷಮೆ ಇರ್ಲಿ. ನಿಮ್ಮದು 3 ದಿನಕ್ಕಿಂತ ಮುಂಚೆ ನೆಟ್ಟಿಗೆ ವರ್ಕ್ ಆಗ್ತಿತ್ತ? ಯಾವನವನ್ ಪೌಡೆ, ನಾನು ಹೇಳ್ತಿರೋ ಸಿಮ್ ನೆಟ್ವರ್ಕ್ ಬಗ್ಗೆ. ಸಾರಿ ಟು ಇನ್ಕನ್ವೀನಿಯನ್ಸ್ ಸರ್. ಇರ್ಲಿ ಪರವಾಗಿಲ್ಲ, ಮೊದ್ಲು ಆ ಪ್ರಾಬ್ಲಮ್ ಏನಂತ ನೋಡು. ಓಕೆ ಸರ್, ಥ್ಯಾಂಕ್ ಯು. ದಾಮೋದವ್ರ ದೆಂಗಪ್ಪ ಅಂದ್ರೆ ನೀವೇನಾ ಸರ್? ಈ ಗುಬಾಲನ್ ಮನೆ ಅವನ ಏನ್ ಕೆಲ್ಸ ಕೊಡ್ತಾನೋ? ಅದು ದೆಂಗಪ್ಪ ಅಲ್ಲ, ತೆಂಗಪ್ಪ. ನಾ ಅಪ್ಪನ ಹೆಸರು. ಓಹೋ, ಸಾರಿ ಟು ಇನ್ಕನ್ವೀನಿಯನ್ಸ್ ಸರ್. ನೀವ್ ಸಾರಿನ ತಗೊಂಡು ತಿಗದಲ್ಲಿ ಈಗೇನ್ ನೆಟ್ವರ್ಕ್ ಸರಿ ಹೋಗುತ್ತಾ ಇಲ್ವೋ ಅದನ್ನ ಮೊದ್ಲು. ಅಯ್ಯೋ ಕಚಡ ಕಂತ್ರಿಕಜ್ಜಿ ನನ್ ಮಗನೇ, ನಾನೇ ನೆಟ್ವರ್ಕ್ ಜೇಬರ್ ಇಟ್ಕೊಂಡು ಅಡ್ಡಾಡ್ತೀನಲ್ಲ. ನೀ ಕೇಳಿದ ತಕ್ಷಣ ಎತ್ತಿ ಕೊಡೋದಕ್ಕೆ ಮೊದ್ಲೇ ನನ್ನ ಮಕ್ಕಳು ಲಂಚ್ ಬ್ರೇಕ್ ಬಿಡ್ತಿಲ್ಲ. ಅದ್ರಲ್ಲಿ ಬೇರೆ ನೀವು ಕಾಲ್ ಮಾಡಿ ಸರ್ ನೆಟ್ವರ್ಕ್ ಸರಿ ಆಯ್ತಾ, ನೆಟ್ವರ್ಕ್ ಸರಿ ಆಯ್ತಾ ತಲೆ ದೆಂಗ್ತಾ ಇದೀರಾ. ಇನ್ನೊಂದ್ಸತಿ ನೆಟ್ವರ್ಕ್ ಸರಿ ಆಯ್ತು ಅಂತ ಕಾಲ್ ಮಾಡಿದ್ರೆ ಬೀಜ ಹೊಡಿತೀನಿ ನನ್ ಮಗನೇ. ಹಲೋ ಹಲೋ ಹಲೋ, ಫೋನ್ ಕಟ್ ಮಾಡಿದೇನೋ ಪೌಡೆ. ಸಾರಿ ಫಾರ್ ದ ಹೋಲ್ಡ್ ಸರ್. ಇನ್ನು ಅರ್ಧ ಗಂಟೆಯಲ್ಲಿ ನೆಟ್ವರ್ಕ್ ಫ್ರೀ ಆಗುತ್ತೆ. ಇನ್ನು ಅರ್ಧ ಗಂಟೆಯಲ್ಲಿ ನೆಟ್ವರ್ಕ್ ಆಗಿಲ್ಲ ಅನ್ಕೋ, ನಮ್ ಮನೇಲಿರೋ PVC ಪೈಪ್ ಕಾರು ಪುರಿ ಹಚ್ಚಿಕೊಂಡು ನಿಮ್ಮ ಆಫೀಸಿಗೆ ನೋಡ್ಕೊಂಡು ಬರ್ತೀನಿ. ನೀನ್ ಯಾರು ಹೇಳಲಿ? ಕೇಳಿಲ್ವಾ ಲೀಪ? ಇವತ್ತು April 1st ಅಂತ ಗೊತ್ತು, ಬ್ಯಾಗ್ ಮುಚ್ಕೊಂಡು ಯಾರು ಹೇಳಲಿ? ನಾನ ಶಿಷ್ಯ. ಮಾಡಕ್ ಕೆಲಸ ನಿಂಗೆ ಬೆಳಗ್ಗೆ ಫೋನ್ ಮಾಡ್ತಾ ಇದ್ದಿದ್ಯಾ? ನಿಂದೆಲ್ಲ ಏನಿಲ್ಲ ಶಿಷ್ಯ. ಬೆಳಗ್ಗೆ ನಾನು ನೀರಿಗೆ ಏಪ್ರಿಲ್ ಫುಲ್ ಮಾಡಿದೀನಿ. ನೀರ್ಗ
ಬೆಳಗ್ಗೆ ಹೀಟರ್ ಹಾಕ್ದೆ, ಸ್ನಾನನೇ ಮಾಡಿಲ್ಲ. ಮತ್ತೆ ತಟ್ಟೆಗೆ ಅನ್ನ ಹಾಕ್ದೆ, ಊಟನೇ ಮಾಡಿಲ್ಲ. ಇದೆಲ್ಲ ಹಳೇದಾಗೈತ್ ಕೂಡ, ಯಾವ್ದೋ ಇನ್ನು ಚಪಾತಿ ತರಲಿ. ನೈಟು ನೀವ್ ಅಪ್ಪಂಗ್ ಫೋನ್ ಹಾಕಿದ್ವಪ್ಪ, ನಮ್ಮ ಅಪ್ಪಂಗ. ಫೋನ್ ಹಾಕ್ಬಿಟ್ಟು, ಅಂಕಲ್ ನಿಮ್ ಮಗ ತುಂಬಾ ಒಳ್ಳೆಯವನು, ಎಣ್ಣೆ ಸಿಗರೇಟ್ ಏನು ಮಾಡೋದೇ ಇಲ್ಲ ಅಂದೆ. ಅಷ್ಟೇ ತಾನೇ ಶಿಷ್ಯ, ಬೇರೆ ನನ್ನಿಲ್ಲ ತಾನೆ? ಅಷ್ಟೇ ಬ್ರೋ. ಬಾ ಸದ್ಯ. ಆಮೇಲೆ ಒಂದ್ ಹಾಫ್ ಅನ್ ಅವರ್ ಆಮೇಲೆ ಫೋನ್ ಹಾಕ್ಬಿಟ್ಟು, ಅಂಕಲ್ ಏಪ್ರಿಲ್ ಫುಲ್ ನಿಮ್ ಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ. ನಿನ್ಗೇನೋ ಬಂದಿರೋದು, ಯಾಕೋ ನನ್ ನಿಂಗ್ ಅಯ್ಯೋ ಅನ್ಸ್ತ್ಯಾ? ಕೇಳ ಇಲ್ಲಿ, ನಿಮ್ ಅಪ್ಪ ನಂಬ್ಲೇ ಇಲ್ಲಪ್ಪ ನಮ್ ಮಾತ್ನ. ಓ ಹೌದಾ ಮಚ್ಚ? ಆಮೇಲೆ ಇನ್ನೇನು ತಾಳೆ ಅಂಕಲ್ ಪ್ರೂಫ್ ಐತೆ ಅಂದ್ಬಿಟ್ಟು ಫೋಟೋ ಕಳಿಸ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ. ಅಷ್ಟೇ ಅಲ್ಲ ಮಚ್ಚ, ಇವಾಗ ನಿಮ್ ಮನೆ ಕೆಳಗಡೆ ಇದೀನಿ. ನಮ್ ಮನೆ ಕೆಳಗಡೆ ಏನೋ ಮಾಡ್ತಿದ್ಯಾ? ನಿಮ್ಮ ಅಮ್ಮಂಗೆ ಏಪ್ರಿಲ್ ಫುಲ್ ಮಾಡ್ತೀನಿ. ನಮ್ಮ ಅಮ್ಮಂಗೆ ಏನೋ ಏಪ್ರಿಲ್ ಫುಲ್ ಮಾಡ್ತೀಯಾ? ಫಸ್ಟ್ ಆಗ್ಬಿಟ್ಟು ಆಂಟಿ ನಿಮ್ ಮಗ ತುಂಬಾ ಒಳ್ಳೆನು, ಒಂದ್ ಹುಡುಗಿ ಸೋಸ ಮಾಡಲ್ಲ ಅಂತೀನಿ. ಆಮೇಲೆ ಆಂಟಿ ಏಪ್ರಿಲ್ ಫುಲ್ ಅಂದ್ಬಿಟ್ಟು ನಿಂದೌದು ಫೋಟೋ ತೋರಿಸ್ತೀನಿ. ಒಂದೊಂದಲ್ಲ ರೆಕಾರ್ಡಿಂಗ್ ಸಿಗ್ತದೋ